ಎಲ್ಲಿಗೆ ಹೋಗ್ಯಾನವ ನಿನ್ ಗಂಡ ಕಾಣಿಸವಲ್ಲ? ಇಲ್ಲಾಗೆ ಹೊರಗ್ ಹೋಗ್ಯಾನ್ ಬರ್ತಾನ ತಡಿ ಈಗ. ಬಂದ್ ನೋಡ ರೀ, ಅವು ಬಂದಾಳ ಊರ್ಲಿಂದ. ಸ್ವಲ್ಪ ಇರು, ನನ್ ಕೆಲ್ಸ ಐತ್, ಬರ್ತೀನಿ. ಯಾವ ಇರಿಗೆ ನಾನ್ ಬರ್ತೀನಿ. ಅಲ್ರಿ ನಮ್ಮ ಅವ್ ಬಂದಾಳ, ಆರಾಮಿದೆ ಏನತ್ತಿ ಅಂತ ಒಂದ್ ಮಾತ್ ಕೇಳಕ್ ಆಗಲ್ಲ ನಿನಗ? ನನಗೆ ಅವೆಲ್ಲ ಕೇಳಕ್ ಆಗಲ್ಲ. ನನಗೆ ಕೇಳ್ಬೇಕನ್ಸಿದ್ರೆ ನಾ ಕೇಳ್ತು, ಕೇಳ್ಬೇಡ ಅನ್ಸಿದ್ದೆ ಅಂದ್ರೆ ಕೇಳಾಗಲ್ಲ. ಇನ್ನು ಅದನ್ನ ಕೇಳು ಇದನ್ನ ಕೇಳಿ ಅಂತ ನನಗೆ ಬಲಂತ ಮಾಡಕ್ ಹೋಗ್ಬೇಡ. ನನಗೆ ಕೇಳ್ಬೇಕನ್ಸಿದ್ರೆ ಕೇಳಿಸ್ತು. ನನಗೆ ಇವೆಲ್ಲ ಇಷ್ಟ ಆಗಲ್ಲ. ಸರಿಯವ ನಾನ್ ಬರ್ತೀನಿ, ಬಸ್ ಲೇಟ್ ಆಗ್ತದ, ಓದ್ತೀನಿ. ಸರಿ ಅವ ಮೆಲ್ಲಕ್ ಹೋಗ. ನೀನ್ ಹಳೆ ಮಾತಾಡ್ಸಿಲ್ಲ ಅಂತ ಏನ್ ಬೇಜಾರಾಗ್ಬೇಡವ. ಅವ್ನ್ ಏನ ಆಫೀಸ್ ಟೆನ್ಷನ್ದಾಗ ಅದನ್ನ ಇಲ್ಲಾಂದ್ರೆ ಮಾತಾಡ್ಸ್ತಿದ್ದ. ಇರ್ಲಿ ಬಿಡವ, ಈಗ ಏನ್ ಮಾಡಕ್ ಆಗಲ್ಲ, ಬರ್ತೀನಿ ನಾನು. ಸೊಸಿ, ಇಲ್ಲಿ ಅಡಿಗೆ ಮನಿಗ್ ಬಾವ. ಸೊಸಿ, ಏಯ್, ಅಲ್ಲಿ ಅವು ಕಾರ್ಯ ಕೇಳಿಸ ಹೋಗ್ತಾ ನಿನಗೆ? ನೋಡ್ರಿ, ನನ್ಗ್ ಹೋಗ್ಬೇಕ್ ಅನ್ಸಿದ್ರ ನಾನು ಓದ್ತೀನಿ, ಹೋಗ್ಬಾರ್ದು ಅನ್ಸಿದ್ರ ನಾನು ಹೋಗಲ್ಲ. ಸುಮ್ನೆ ನನ್ಗ್ ಬಲವಂತ ಮಾಡ್ಬೇಡ ನೀನು. ನನ್ಗಿವೆಲ್ಲ ಇಷ್ಟ ಆಗಲ್ಲ. ಅವತ್ತು ನಾ ಮಾಡಿನ ಅಂತೇಳಿ ಇವತ್ತು ನೀವ್ ಮಾಡಕತ್ತಿ ಏನ್? ಅಲ್ಲ, ನಮ್ಮ ಅವ್ವನ್ ಜೊತೆ ಒಂದ್ 5 ನಿಮಿಷ ಮಾತಾಡಕ್ಕೆ ನಿಂಗ್ ತ್ರಾಸ ಆಗೋಯ್ತು. ನನ್ ಜೀವನ ಪೂರ್ತಿ ನಿನ್ ಜೊತೆಗೆ, ನಿಮ್ ಅವ್ವನ್ ಜೊತೆಗೆ, ಎಲ್ಲಾರ ಜೊತೆ ಮಾತಾಡ್ಕೆ ಚಂದಾಗಿರ್ಬೇಕು. ಆದ್ರೆ ನನಗ್ ಮಾತ್ರ ತ್ರಾಸ ಆಗ್ಬಾರ್ದು. ಪ್ರೀತಿ ಗೌರವ ಇಬ್ರಿಂದ ಬಂದ್ರೇನೆ ಅದಕ್ಕೆ ಸಂಬಂಧ ಅಂತಾರೆ. ಅದೇ ಒಬ್ರಿಂದ ಬಂದ್ರೆ ಅದ್ ಗುಲಾಮ್ಗಿರಿ ಅಂತಾರೆ.